ಎಲ್ರಿಗೂ ನಮಸ್ಕಾರ. ಸೊ ಕಳೆದ 2-3 ದಿನಗಳ ಹಿಂದೆ ನಾನು ಮಲೆಮಹದೇಶ್ವರರ ಇತಿಹಾಸವನ್ನುಳ್ಳಂತಹ ಪ್ರತಿಮೆಯ ಒಳಗಡೆ ಸೊ ಇಲ್ಲಿ ಅವರ ಒಂದು ಇತಿಹಾಸವನ್ನು ಅಳವಡಿಸಲಾಗಿರ್ತದೆ ಬಂಧುಗಳೇ. ಸೊ ನಾನು ಒಂದು ವಿಡಿಯೋ ಕ್ಲಿಪ್ಪಲ್ಲಿ ನಾನು ವಾಚ್ ಮಾಡಿದೆ. ಸೊ ತದನಂತರ ಆ ಒಂದು ಚಿತ್ರಣಗಳು ಯಾವ ರೀತಿ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಕುತೂಹಲದಿಂದ ನಾನು ಕೇಳ್ತೀನಿ. ಸೊ ಇಲ್ಲಿ ಏನೋ ಕಾಮಗಾರಿಯನ್ನು ಯಶಸ್ವಿಗೊಳಿಸಿರತಕ್ಕಂಥವ್ರು ಸರ್ ರೆಡಿಯಾಗಿದೆ ಬನ್ನಿ ನೋಡಿ ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ದೀನಿ. ಈ ಹಿಂದೆ ಸೊ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಒಂದು ಫೇಸ್ಬುಕ್ ಪೇಜಲ್ಲಿ ನಾನು ನೋಡ್ತೀನಿ. ಸೊ ಒಳಗಡೆ ಚಿತ್ರಣಗಳನ್ನು ಯಾವ ರೀತಿ ಅಳವಡಿಸಲಾಗಿದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನಮಗೂ ಮೊದಲೇ ಕೊಟ್ಟಿದ್ದಾರೆ. ಸೊ ಭಾಳ ಖುಷಿಯಾಯಿತು. ಪರವಾಗಿಲ್ಲ ಕಣಪ್ಪ, ನಮಗಿಂತ ಚೆನ್ನಾಗಿ ಅಪ್ಡೇಟ್ ಆಗ್ಬಿಟ್ಟವ್ರಲ್ಲ ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನಾದರೂ ಪ್ರತಿಮೆ ಸಂಬಂಧಿತ ಒಂದಷ್ಟು ಮಹದೇಶ್ವರರ ಇತಿಹಾಸಗಳು ದೊರೆತಲ್ಲಿ ನಮಗೆ ಒಂದಷ್ಟು ಮಾಹಿತಿಯನ್ನು ತಲುಪಿಸ್ತೀನಿ. ಸೊ ಕಾಮಗಾರಿ ನಡೀತಾನೇ ಇದೆ. ನೋಡಿ ಈ ರೀತಿ ಇದೆ. ಇತಿಹಾಸ ಸುಪ್ರಸಿದ್ಧ ಪವಾಡ ಪುಣ್ಯಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟ 108 ಅಡಿ ಎತ್ತರದ ಪ್ರತಿಮೆಯ ಕೆಳಭಾಗದಲ್ಲಿ ಅಳವಡಿಸಲಾಗಿರುವ ಮಹದೇಶ್ವರರ ಇತಿಹಾಸ ನೋಡಿ. ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಬಂಧುಗಳೇ, ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ, ದಯವಿಟ್ಟು ಕಣ್ ತುಂಬ್ಕೊಳ್ಳಿ. ಸೊ ಲಾಸ್ಟ್ ಟೈಮ್ ಬಂದಿದೆ, ಇದರ ಸಂಬಂಧಿತ ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕಿದ್ದೆ. ನೋಡಿ ಇಲ್ಲಿಂದ ಪ್ರಾರಂಭ ಮಾಡೋಣ. ಸೊ ಶ್ರೀಶೈಲದ ಉತ್ತಮಪುರದಲ್ಲಿ ಶ್ರೀ ಮಲೆಯ ಮಹದೇಶ್ವರರ ಜನನ ಮರಿದೇವರೆಂಬ ನಾಮಕರಣ ಮಹೋತ್ಸವ ಸಂಭ್ರಮ. ಸೊ ತಾವು ವೀಕ್ಷಣೆ ಮಾಡ್ಬೋದು. ಸೊ ಉತ್ತರಾಜಮ್ಮ ಅವರು ಸೊ ಮಹದೇಶ್ವರನ ಕೈಲಿ ಹಿಡ್ಕೊಂಡು ಸೊ ಲಾಲನೆ ಪಾಲನೆಯನ್ನು ಮಾಡ್ತಕ್ಕಂಥ ಒಂದು ಇತಿಹಾಸವನ್ನು ನಾವಿಲ್ಲಿ ಕಾಣಬಹುದು. ಸೊ ಹಾಗೆ ನಾವು ಇಲ್ಲಿ ಬಂದರೆ ಬಂಧುಗಳೇ, ಇದೆಲ್ಲ ಕುಂತೂರು ಮಠದ್ದು ಇತಿಹಾಸ ಅನ್ಸುತ್ತೆ. ಮಾತಾಪಿತರಾದ ಶ್ರೀ ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರಾಜಮ್ಮನವರ ಮರಿದೇವರನ್ನು ಧಾರ್ಮಿಕ ಶಿಕ್ಷಣಕ್ಕಾಗಿ ವ್ಯಾಘ್ರಾನಂದರ ಆಶ್ರಮಕ್ಕೆ ಸೇರಿಸುತ್ತಿರುವುದು. ವಾವ್, ಸೂಪರ್. ವ್ಯಾಘ್ರಾನಂದ ಮಠಮನೆಯ ಗುರುಗಳು ಅಂತ ನಾನು ಆಗಾಗ ಹೇಳ್ತಾ ಇರ್ತೀನಿ. ಸೊ ವ್ಯಾಘ್ರಾನಂದ ಸ್ವಾಮಿಯವರನ್ನ ನಾವು ಇಲ್ಲಿ ವೀಕ್ಷಣೆಯನ್ನು ಪಡೆಯಬಹುದು. ಸೊ ವ್ಯಾಘ್ರಾನಂದ ಮಠಕ್ಕೆ ಉತ್ತರಾಜಮ್ಮವರು ಮತ್ತು ಚಂದ್ರಶೇಖರ ಮೂರ್ತಿಯವರು ಮಹದೇಶ್ವರರ ಮರಿದೇವರನ್ನ ಏನು ಶಿಕ್ಷಣಕ್ಕಾಗಿ, ಧಾರ್ಮಿಕ ಶಿಕ್ಷಣಕ್ಕಾಗಿ ಸೇರ್ಪಡೆ ಮಾಡ್ತಾ ಇದ್ದಾರೆ. ಸೊ ಈ ಥರದ ಒಂದು ಇತಿಹಾಸವನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ಬಂದರೆ ಸುತ್ತೂರು ಶ್ರೀಮಠದಲ್ಲಿ ರಾಗಿ ಬೀಸುವ ಕಾಯಕ ಜಗದ್ಗುರು ಶ್ರೀ ಸಿದ್ಧ ನಂಜ ದೇಶಿಕೇಂದ್ರರಿಂದ ಶಿವಯೋಗ ರಹಸ್ಯದ ಬೋಧನೆ. ಓಹೋ, ನಾವು ಕೇಳಿರ್ತೀವಿ ಬಂಧುಗಳೇ. ಲಾಸ್ಟ್ ಟೈಮ್ ನಾನು ವಿಡಿಯೋ ಪ್ರಸಾರ ಮಾಡಿದ್ದೀನಿ. ಸೊ ಕುಂತೂರಲ್ಲಿ ಮಲೆಮಹದೇಶ್ವರರು 7 ಖಂಡ್ಗ ರಾಗಿಯನ್ನು ಬೀಸಿದಂತಹ ನೋಡಿ, ಇಲ್ಲಿ ಅಲ್ಲೇ ಸಿಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಈ ಥರದ ಒಂದು ಇತಿಹಾಸವನ್ನು ನಾವು ಕಾಣ್ತೀವಿ. ಸೊ ಅದರಲ್ಲಿ ಈ ಒಂದು ಇತಿಹಾಸವನ್ನು ಸಹ ಇಲ್ಲಿ ಅಳವಡಿಸಲಾಗಿದೆ. ಹಾಗೆ ಬಂಧುಗಳೇ, ತಾವು ವೀಕ್ಷಣೆ ಮಾಡಿ ಮಹದೇಶ್ವರರ ಇಲ್ಲೂ ಸಹ ಒಂದು ಇತಿಹಾಸವನ್ನು ನಾವು ಕಾಣಬಹುದು. ಅದ್ಭುತವಾಗಿದೆ. ಅಬ್ಬಬ್ಬಬ್ಬಬ್ಬ. ಕಾವೇರಿ ನದಿಯನ್ನು ದಾಟಿಸಲು ಅಂಬಿಗರ ನಿರಾಕರಣೆ. ಪದ್ಮನಾಶ ಇದೆ ಸ್ವಾಮಿ, ಕ್ಷಮೆ ಇರಲಿ. ಪದ್ಮಾಸನಸ್ಥರಾಗಿ ನಂಗೆ ಸ್ವಲ್ಪ ಓದೋಕೆ ಕಷ್ಟ ಆಯಿತು, ಕ್ಷಮೆ ಇರಲಿ. ಶ್ರೀ ಮಲೆ ಮಹದೇಶ್ವರರು ನದಿಯನ್ನು ದಾಟಿದರು. ಓಹೋ, ಇಲ್ಲೂ ಸಹ ಒಂದು ಇತಿಹಾಸವನ್ನು ಕಾಣಬಹುದು ನೋಡಿ. ಬಹುಶಃ ಪದ್ಮಾಸನಸ್ಥರಾಗಿ ಶ್ರೀ ಮಲೆಮಹದೇಶ್ವರರು ನದಿಯನ್ನು ದಾಟಿದರು. ಸೊ ಏನೋ ಅವರು ಕೂಳ್ತಿರ್ತಕ್ಕಂಥ ಒಂದು
ಏನೋ ಒಂದು ಆಕಾರ ಏನಿದೆ, ಸೊ ಅದರ ಮೇರೆಗೆ ಮಹದೇಶ್ವರರು ನದಿಯನ್ನು ದಾಟ್ತಾರೆ ಅಂತಕ್ಕಂಥ ಒಂದು ಇತಿಹಾಸವನ್ನು ಇಲ್ಲಿ ಅಳವಡಿಸಲಾಗಿದೆ ಬಂಧುಗಳೇ. ಸೊ ಹಾಗೆ ನೋಡಿ, ತೆಪ್ಪ ಸಹ ಇಲ್ಲೆಲ್ಲ ವೀಕ್ಷಣೆ ಮಾಡಬಹುದು. ಸೊ ಇಲ್ಲಿ ನೋಡಿ, ಅದ್ಭುತ ಅದ್ಭುತ. ಈ ಕೈಲಾಸಕ್ಕೆ ಬಂದರೆ ಪರಮಾದ್ಭುತ ಬಂಧುಗಳೇ. ಸೊ ಇಲ್ಲೂ ಸಹ ಮಹದೇಶ್ವರರ ಒಂದು ಇತಿಹಾಸವನ್ನು ನಾವು ಕಾಣಬಹುದು. ಅದ್ಭುತ. ಕುಂತೂರು ಮಠದಲ್ಲಿದ್ದಾಗ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ಶ್ರೀ ಪ್ರಭು ಸ್ವಾಮಿಗಳಿಗೆ ಪೂಜೆಗೆ ಗೊದ್ದ ಗೂಸಂಬೆಗಳಿಗೆ ತೀರ್ಥ ಚಿಮುಕಿಸಿ ಹೂ ಮುಡಿದುದು. ಜೊತೆಗೆ ನೋಡ್ರಿ, ನಾವು ಕುಂತೂರು ಮಠದಲ್ಲಿ ಈಗಾಗಲೇ ನಾವು ವಿಡಿಯೋ ಪ್ರಸಾರ ಮಾಡಿ, ಕೊಂಗಳ್ಳಿ ಮಲ್ಲಪ್ಪಂದು ಹಾಕೋರಲ್ಲಪ್ಪ. ಕೊಂಗಳ್ಳಿ ಮಲ್ಲಪ್ಪ, ಮಂಗಲದ ಶಂಕರಪ್ಪ, ಕುಂತೂರು ಸಿದ್ದಪ್ಪ, ಉಪ್ಪಿನಹಳ್ಳಿ ಬಸಪ್ಪ, ಕಾವಿ ಶಾಂತಲಿಂಗಯ್ಯ, ಮೂಕಳ್ಳಿ ಮಾಯಮ್ಮ ಇತ್ಯಾದಿ ಸಹ ಶರಣರಿದ್ದಾರೆ. ಓಹೋ, ಕೊಂಗಳ್ಳಿ ಮಲ್ಲಪ್ಪ ಅವರಲ್ಲಿ. ಆಹಾ, ಅದ್ಭುತ, ಪರಮಾದ್ಭುತ ಬಂಧುಗಳೇ. ಮಂಗಳದ ಶಂಕರಪ್ಪ ಅವರು, ಕೊಂಗಳಿ ಮಲ್ಲಪ್ಪ ಅವರು. ನೋಡಿ, ಇಲ್ಲಿ ಎಲ್ಲ ಶರಣರು ಆಶ್ಚರ್ಯತಕರಾಗಿರ್ತಾರೆ ನೋಡಿ, ಆಶ್ಚರ್ಯಕ್ಕೊಳಪಡ್ತಾರೆ. ಸೊ ಅವರು ಪ್ರಭುಲಿಂಗ ಸ್ವಾಮಿಗಳು, ಇಲ್ಲಿ ಮಹದೇಶ್ವರರು. ಇಲ್ಲಿ ಏನಾಗ್ತದೆ ಅಂದರೆ, ಗೊದ್ದ ಗೂಸುಂಬಿಗಳಿಗೆ ಏನು ತೀರ್ಥವನ್ನು ಚಿಮುಕಿಸಿ ಅದನ್ನ ಹೂ ಮಾಡಿಬಿಡ್ತಿದ್ರಂತೆ ಮಹದೇಶ್ವರರು. ಸೊ ಕುಂತೂರು ಮಠ ಏನಿದೆ, ಅಲ್ಲಿಯೂ ಸಹ ಈಗಲೂ ಸಹ ಇತಿಹಾಸಗಳಿದೆ, ಈಗಲೂ ಸಹ ಅಲ್ಲಿ ಕುರುಹುಗಳಿವೆ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ, ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ನೋಡಿ, ತಾಳು ಬೆಟ್ಟದಿಂದ ನಡುಮಲೆಗೆ ಪ್ರಯಾಣ. ಶ್ರೀ ಮಲೆ ಮಹದೇಶ್ವರರ ಸಹವರ್ತಿಗಳಾದ ಬಸವನ ಮಾರ್ಗದಲ್ಲಿ ಮತ್ತು ಸರ್ಪವು ಸರ್ಪ ಮಾರ್ಗದಲ್ಲಿ ಹಿಂಬಾಲಿಸುವುದು. ಅಬ್ಬಬ್ಬಬ್ಬಬ್ಬಬ್ಬ, ಏನ್ರಿ, ಇವತ್ತಿಗೂ ಸಹ ನಾವು ನಡುಮಲೆಯಲ್ಲಿ ಮಹದೇಶ್ವರರ ಇತಿಹಾಸವನ್ನು ನಾವು ಗಮನಿಸೋದಾದ್ರೆ, ಸೊ ಅವರು ಏನು ತಾಳು ಬೆಟ್ಟದಲ್ಲಿ ಸರ್ಪ ಮತ್ತು ಬಸವನ ಆದಿ ಅಂತ ಇವತ್ತು ಸಹ 2 ಆದಿಗಳನ್ನು ನಾವು ಕಾಣಬಹುದು. ಸೊ ಅದರ ಮೇರೆಗೆ ಆ ಒಂದು ಇತಿಹಾಸವನ್ನು ನಾವು ಇಲ್ಲಿ ಕಾಣಬಹುದು, ಇಲ್ಲಿ ಗಮನಿಸಬಹುದು. ಅದ್ಭುತ ಅದ್ಭುತ. ಸೊ ಇಲ್ಲಿ ಮಹದೇಶ್ವರರು ಇಲ್ಲೂ ಸಹ ಒಂದು ಇತಿಹಾಸವನ್ನು ಕಾಣಬಹುದು. ಸೊ ಬಹುಶಃ ಮೊದಲ ಬಾರಿ ಬೇವನಹಟ್ಟಿ ಕಾಳಮ್ಮನ ಭೇಟಿ, ಕಾಯಕ ಮಾಡುವಂತೆ ಶ್ರೀ ಮಲೆ ಮಹದೇಶ್ವರರಿಂದ ಬೋಧನೆ. ಅಬ್ಬಬ್ಬಬ್ಬಬ್ಬಬ್ಬ, ಬೇವನಹಟ್ಟಿ ಕಾಳಮ್ಮನ ಇತಿಹಾಸವನ್ನು ಸಹ ಇಲ್ಲಿ ಅಳವಡಿಸಲಾಗಿದೆ. ಬೇವನಹಟ್ಟಿ ಕಾಳಮ್ಮನಿಗೆ ಏನೂ ಇರಲಿಲ್ಲ, ತಿನ್ನೋಕ್ಕೂ ಸಹ ಗಂಜಿ ಇರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಮಹದೇಶ್ವರರು ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಇರಿಸ್ತಾರೆ. ಸೊ ಏನೋ ಆಸ್ತಿ ಅಂತಸ್ತು ಎಲ್ಲವನ್ನೂ ಕೊಡ್ತಾರೆ. ಆದರೆ ಬೇವನಹಟ್ಟಿ ಕಾಳಮ್ಮ ಆ ಒಂದು ಏನೋ ಆಸ್ತಿ ಅಂತಸ್ತನ ಒಂದು ಮದವನ್ನು ಹೇರಿ, ಸೊ ಅವರು ಒಂದು ಏನೋ ಅಹಂಕಾರದ ಒಂದು ವರ್ತನೆಯನ್ನು ತೋರಿಸಿದ ಪರಿಣಾಮ ಸೊ ಮಹದೇಶ್ವರರ ಕೆಂಗಣಿಗೆ ಅವರ ಒಂದು ಶಾಪಕ್ಕೆ ಗುರಿಯಾಗ್ತಾರೆ ಅಂತಕ್ಕಂಥ ಒಂದು ಇತಿಹಾಸವನ್ನು ಇಲ್ಲಿ ನಾವು ಕಾಣಬಹುದು. ಸೊ ಹಾಗೆ ಇಲ್ಲಿ ಬಂದರೆ ಬಂಧುಗಳೇ, ಶ್ರೀ ಸಾಲೂರು ಮಠದಲ್ಲಿ ಶ್ರೀ ಮುಪ್ಪಿನ ಸ್ವಾಮಿಗಳ ಭೇಟಿ, ಮಠದ ಜೀರ್ಣೋದ್ಧಾರಕ್ಕಾಗಿ ಮುಹೂರ್ತ ಕಂಬ ನೆಟ್ಟದ್ದು. ಅಬ್ಬಬ್ಬಬ್ಬ, ಸಾಲೂರು ಮಠದಲ್ಲಿ ಮಲೆ ಮಹದೇಶ್ವರರು ಮಠದ ಜೀರ್ಣೋದ್ಧಾರಕ್ಕಾಗಿ ಏನೋ ಒಂದು ಏನಪ್ಪ ಮುಹೂರ್ತ ಕಂಬವನ್ನು ನೆಡ್ತಾರೆ ಅಂತಕ್ಕಂಥ ಒಂದು ಇತಿಹಾಸವನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ಬನ್ನಿ, ಅಬ್ಬಬ್ಬಬ್ಬಬ್ಬಬ್ಬ, ಇಲ್ಲಿ ನೋಡ್ರಿ, ಶ್ರೀ ಮಲೆ ಮಹದೇಶ್ವರರು ನಾಗಮಲೆಯಲ್ಲಿ ಧ್ಯಾನಾಸಕ್ತರಾದದ್ದು. ಮಹದೇಶ್ವರರು ನೋಡಿ ನಾಗಮಲೆಯಲ್ಲಿ ಏನೋ ತಪಸ್ಸನ್ನು ಮಾಡಿದಂಥ ಇತಿಹಾಸ ಇಂದಿಗೂ ಸಹ ಇದೆ ಬಂಧುಗಳೇ. ಸೊ ಒಂದು ಇತಿಹಾಸವನ್ನು ಇಲ್ಲಿ ಅಳವಡಿಸಲಾಗಿದೆ. ಹಾಗೆ ಇಲ್ಲಿ ಬನ್ನಿ, ಮಾಮಾಚಾರದಿಂದ ಜನರಿಗೆ ತೊಂದರೆ ಕೊಡುತ್ತಿದ್ದ ಸೋಲಿಗರ ನೀಲೇಗೌಡ ಮತ್ತು ಸಂಕಮ್ಮನಿಗೆ ಸತ್ಯಶುದ್ಧ ಮಾರ್ಗದ ಬೋಧನೆ. ಅಬ್ಬಬ್ಬಬ್ಬಾ, ಏನ್ರಿ ಇತಿಹಾಸ ಇದು. ಇವಾಗ ನೀವು ಕೇಳಿರ್ತೀವಿ ಬಂಧುಗಳೇ, ನೀಲೇಗೌಡ ಮತ್ತು ಶಿವಶರಣೆ ಶಂಕಮ್ಮನ ಒಂದು ಇತಿಹಾಸವನ್ನು ಕೇಳಿರ್ತೀವಿ. ಬಹಳ ದೊಡ್ಡದಾಗಿದೆ ಇತಿಹಾಸ. ಸೊ ಮಹದೇಶ್ವರರು, ಸೊ ಇವರು ಏನು ನೀಲೇಗೌಡರು ಮಾಟ ಮಂತ್ರದಲ್ಲಿ ತಲ್ಲೀನರಾಗಿರ್ತಾರೆ. ಸೊ ಅದನ್ನೆಲ್ಲ ತೊರೆದು ಅದರ ಒಂದು ಮನುಷ್ಯರಂತೆ ಬಾಳಲು ಅವರು ಮಹದೇಶ್ವರರು ಏನೋ ಒಂದು ವರದಾನವನ್ನು ನೀಡಿದರು ಅಂತ ಹೇಳೋದಕ್ಕೆ ಆ ಒಂದು ಇತಿಹಾಸವನ್ನು ಇಲ್ಲಿ ಅಳವಡಿಸಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಓಕೆ, ಧನ್ಯವಾದಗಳು. ಸೊ ಮೇಲೂ ಸಹ ಇದೆ. ಒಂದು ನಿಮಿಷ. ಅಯ್ಯಯ್ಯಪ್ಪ, ಇಲ್ಲೋಗ್ಬೇಕಾ?
ಅದ್ಭುತ, ಅದ್ಭುತ, ಪರಮಾದ್ಭುತ ಬಂಧುಗಳೇ, ಪರಮಾದ್ಭುತ. ಸೊ ಇಲ್ಲಿ ನೋಡ್ರಿ, ನೀಲೇಗೌಡನ ಮಗ ಕಾರಯ್ಯ ಮತ್ತು ಕಾಡು ಕುರುಬರ ವಂಶಸ್ಥ ಬಿಲ್ಲೇರನ್ನು ಶಿಸ್ತಿರನ್ನಾಗಿ ಸ್ವೀಕರಿಸಿ ಮಲೆಯ ಜನರಿಗೆ ಧಾರ್ಮಿಕ ಸಂಸ್ಕಾರ ನೀಡಲು ತೆರಳುತ್ತಿರುವುದು. ಹಬ್ಬ. ಮಹದೇಶ್ವರರು ಶಿವಸರಣೆ ಸಂಕಮ್ಮ ಮತ್ತು ನೀಲೇಗೌಡರಿಗೆ 2 ಶಿಶು ಮಕ್ಕಳನ್ನು ಕೊಡ್ತಾರೆ. ಸೊ ಅವರೇ ಏನು ಕಾರಯ್ಯ ಮತ್ತು ಬಿಲ್ಲಯ್ಯ. ಸೊ ಇವತ್ತಿಗೂ ಸಹ ಬಿಲ್ಲಯ್ಯನ ವಂಶಸ್ಥರು ಇಂದಿಗೂ ಸಹ ಮಹದೇಶ್ವರರಿಗೆ ಪೂಜೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಕಾರಯ್ಯನ ವಂಶಸ್ಥರು ನಮ್ಮ ಮಲೆ ಮಹದೇಶ್ವರ ಬೆಟ್ಟ 77 ಮಲೆಗಳಲ್ಲಿ ಇಂದಿಗೂ ಸಹ ಅವರ ಒಂದು ಕಾಡು ಬದುಕನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ಇತಿಹಾಸದಲ್ಲಿ ನಾವು ಗಮನಿಸ್ಬೋದು. ಹಾಗೆ ತಪಸರೆ ಕ್ಷೇತ್ರದಲ್ಲಿ ಶ್ರವಣ ಭಾನುಕೀರ್ತಿಗೆ ಧರ್ಮ ಬೋಧನೆ. ಹಬ್ಬಬ್ಬಬ್ಬ, ಇದು ತಪ್ಸರೆ ನಾವು ಕೇಳಿರ್ತೀವಿ. ತಪ್ಸರೆ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ ತಪ್ಸರೆ ಕ್ಷೇತ್ರ ಶ್ರವಣ ಭಾನುಕೀರ್ತಿಗೆ ಧರ್ಮ ಬೋಧನೆ. ಸೊ ಅಲ್ಲೂ ನಾವು ಇತಿಹಾಸವನ್ನು ಬೇರೆ ಥರ ಕೇಳ್ತೀವಿ. ಸೊ ಇಲ್ಲಿ ಬೇರೆ ಥರ ಇದೆ. ಬಟ್ ಏನಿದೆ ವಾಸ್ತವ ಅದನ್ನೇ ಇಲ್ಲಿ ಅಳವಡಿಸಿದ್ದಾರೆ. ಸೊ ನಾವಲ್ಲಿ ಮಹದೇಶ್ವರರು ಶ್ರವಣಸೂರನನ್ನು ಸಂಹಾರ ಮಾಡುವುದಕ್ಕೂ ಮುನ್ನ ತಪಸ್ಸನ್ನು ಮಾಡೋದ್ರು ಅಂತಕ್ಕಂಥ ಒಂದು ಇತಿಹಾಸವನ್ನು ನಾವು ಕಾಣ್ತೀವಿ. ಇಲ್ಲಿ ಶ್ರವಣ ಭಾನುಕೀರ್ತಿಗೆ ಧರ್ಮ ಬೋಧನೆಯನ್ನು ಮಾಡಿದ್ರು ಅಂತಕ್ಕಂಥ ಒಂದು ಇತಿಹಾಸವನ್ನು ಅಳವಡಿಸಿದ್ದಾರೆ. ಹಾಗೆ ಶ್ರೀಮಂತಿಕೆಯ ಅಹಂಕಾರದಿಂದ ಮೆರೆತಿದ್ದ ಬೇವನಟ್ಟಿ ಕಾಳಮ್ಮನಿಗೆ ಸನ್ಮಾರ್ಗ ಬೋಧನೆ. ಹಾಬಾಬಾಬಾ, ನಿಮ್ಗೆ ಗೊತ್ತಿದೆ, ಬೇವನಟ್ಟಿ ಕಾಳಮ್ಮನಿಗೆ ಮಹದೇಶ್ವರರು ಎಲ್ಲ ಆಸ್ತಿ ಅಂತಸ್ತು ಎಲ್ಲವನ್ನೂ ಕೊಡ್ತಾರೆ. ಆದರೆ ಬೇವನಟ್ಟಿ ಕಾಳಮ್ಮ ಅಹಂಕಾರದಿಂದ ಮೆರಿತಾಳೆ. ಸೊ ಮಹದೇಶ್ವರರ ಕೆಂಗಣ್ಣಿಗೆ ಗುರಿಯಾಗಿ ಸರ್ವನಾಶವಾಗದಂಥ ಇತಿಹಾಸವಿದೆ. ಸೊ ಅದರಲ್ಲಿ ಮಹದೇಶ್ವರರು ಬೇವನಟ್ಟಿ ಕಾಳಮ್ಮನಿಗೆ ಒಂದಷ್ಟು ಒಳ್ಳೆಯ ಬುದ್ಧಿ ಮಾತನ್ನು ಹೇಳ್ತಾರೆ. ಆದರೆ ಅವಮ್ಮ ಕೇಳಲ್ಲ. ಇದು ಜಡೆಬಂಡೆಯ ಮೇಲೆ ಕುಳಿತು ತಲೆ ಕೂದಲಿನ ಸಿಕ್ಕನ್ನು ಬಿಡಿಸಿಕೊಳ್ಳುತ್ತಿರುವುದು. ಹಬ್ಬಬ್ಬ, ಇವತ್ತಿಗೂ ಸಹ ನಮ್ಮ ಜಡೇಕಲ್ಲು ಮಹದೇಶ್ವರ ಸ್ವಾಮಿ ಅಂದರೆ ನಮ್ಮ ದೇವಸ್ಥಾನದ ಪ್ರಾಧಿಕಾರದ ಏನು ಆಡಳಿತ ಕಚೇರಿ ಎದುರುಗಡೆ ಇಂದಿಗೂ ಸಹ ಜಡೇಕಲ್ಲು ಮಹದೇಶ್ವರರ ಒಂದು ಸ್ವಾಮಿಯ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಅವರ ಒಂದು ಜಡೆಯನ್ನು ಬಂಡೆ ಮೇಲೆ ಹಾಕ್ಕೊಂಡು ಕೂದಲು ಇದು ಸಿಕ್ಕೆಲ್ಲ ಬಿಡಿಸ್ತಾ ಇದ್ರಂತೆ ಮಹದೇಶ್ವರರು. ನೋಡಿ ಎಂತಹ ಒಂದು ಇತಿಹಾಸ. ಅದ್ಭುತ, ಅದ್ಭುತ. ರಾಯಣ್ಣ ನಾಯಕನ ಬಲಗೈ ಬಂಟನಾಗಿದ್ದ ಹಾಲಂಬಾಡಿ ಜುಂಜೇಗೌಡನಿಗೆ ಧರ್ಮ ಬೋಧನೆ. ಹಬ್ಬಬ್ಬಬ್ಬ, ನೋಡ್ರಿ, ರಾಯಣ್ಣನ ನಾಯಕ ಬಲಗೈ ಬಂಟನಾಗಿದ್ದ, ರಾಯಣ್ಣ ನಾಯಕನ ಬಲಗೈ ಬಂಟನಾಗಿದ್ದ ಆಲಂಬಾಡಿ ಜುಂಜೇಗೌಡನಿಗೆ ಧರ್ಮ ಬೋಧನೆ. ನೋಡಿ, ಆಲಂಬಾಡಿ ಜುಂಜೇಗೌಡರ ಒಂದು ಇತಿಹಾಸವನ್ನು ಇಂದಿಗೂ ಸಹ ನಾವು ಕಾಣ್ತೀವಿ. ಆಲಂಬಾಡಿ ಗ್ರಾಮದಲ್ಲಿ ಇಂದಿಗೂ ಸಹ ಆಲಂಬಾಡಿ ಜುಂಜೇಗೌಡರ ಒಂದು ಇತಿಹಾಸವಿದೆ. ಸೊ ಅದರ ಸಂಬಂಧಿತವಾಗಿ ಇಲ್ಲಿ ಒಂದಷ್ಟು ಅಪ್ಡೇಟನ್ನು ನೀಡಲಾಗಿದೆ. ಹಾಗೆ ಆಲಂಬಾಡಿ ಜುಂಜೇಗೌಡನ ಜೊತೆಗೆ ತೆರಳಿ ಬೇಡಗಂಪನ ರಾಜ್ಯದ ದೊರೆ ರಾಜ ರಾಯಣ್ಣ ನಾಯಕನಿಗೆ ದರ್ಶನ ಭಾಗ್ಯ ಕಾಣಿಸ್ತಿರುವುದು. ಅದ್ಭುತ, ಅದ್ಭುತ ನೋಡ್ರಿ. ಸೊ ಮಹದೇಶ್ವರರು ಏನು ಆಲಂಬಾಡಿ ಜುಂಜೇಗೌಡನ ಜೊತೆಗೆ ತೆರಳಿ, ಅಂದರೆ ಜುಂಜೇಗೌಡರ ಜೊತೆ ಹೋಗಿ ಬೇಡಗಂಪನ ರಾಜ್ಯದ ದೊರೆ ರಾಜ ರಾಯಣ್ಣ ನಾಯಕನಿಗೆ ದರ್ಶನ ಭಾಗ್ಯ ನೀಡಿದಂತಹ ಒಂದು ಇತಿಹಾಸವನ್ನು ಇಲ್ಲಿ ಅಳವಡಿಸಲಾಗಿರ್ತದೆ. ಸೊ ಹಾಗೆ ಇಲ್ಲಿ ಮಲೆಯ ದಟ್ಟ ಕಾಡುಗಳಲ್ಲಿ ವಾಸಿಸುತ್ತಿದ್ದ ಜನರ ಬಳಿಗೆ ತೆರಳಿ ಅವರಿಗೆ ಧಾರ್ಮಿಕ ಸಂಸ್ಕಾರ ನೀಡುತ್ತಿರುವುದು. ಅಂದರೆ ಇದು ಯಾವ ಥರ? ಮಲೆಯ ದಟ್ಟ ಕಾಡುಗಳಲ್ಲಿ ವಾಸಿಸುತ್ತಿದ್ದ ಜನರ ಬಳಿಗೆ ಅಂದರೆ ನಮ್ಮ ಮಹದೇಶ್ವರರ ಏನೋ ಮಹದೇಶ್ವರ ಬೆಟ್ಟ 77 ಮಲೆಗಳೇನಿದೆ. ಸೊ ಅಲ್ಲಿ ಜನಜೀವನ ನಡೆಸ್ತಕ್ಕಂಥವ್ರಿಗೆ ಒಂದು ಮಾರ್ಗದರ್ಶನವನ್ನು, ಒಂದು ಧಾರ್ಮಿಕ ಸಂಸ್ಕಾರವನ್ನು ಎತ್ತಿದ್ರು ಅಂತಕ್ಕಂಥ ಒಂದು ಇತಿಹಾಸವನ್ನು ನಾವಿಲ್ಲಿ ಕಾಣಬಹುದು. ಶ್ರೀ ಮಲೆ ಮಹದೇಶ್ವರರು ನಡುಮಲೆಯಲ್ಲಿ ಸಮಾಧಿಸ್ಥರಾದದ್ದು. ಒಬ್ಬೊಬ್ಬ ನೆಲೆಸಿದ್ರು ಅಂತ ನಾವು ಹೇಳ್ತೀವಿ. ಸೊ ಸಮಾಧಿಸ್ಥರಾದದ್ದು ಅಂದರೆ ಮಹದೇಶ್ವರರು ಏನೋ ಅದಕ್ಕೆ ಇನ್ನೂ ಒಂದು ಪದ ಹೇಳ್ತಾರೆ. ಸೊ ನಾನು ಅದು ಹೇಳೋಕ್ಕೆ ನನಗೆ ಬರಲ್ಲ. ಅದಕ್ಕೋಸ್ಕರ ಮಹದೇಶ್ವರರು ಇಂದಿಗೂ ಸಹ ಮಲೆ ಮಹದೇಶ್ವರರ ನಡುಮಲೆಯಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಸಮಾಧಿಸ್ಥರಾದದ್ದು ಅಂತ ಹಾಕಿದ್ದಾರೆ. ಸೊ ಅಲ್ಲಿ ಅವರು ಕೊನೆಯದಾಗಿ ಆ ಒಂದು ನಡುಮಲೆಯಲ್ಲಿ ನೆಲೆಸ್ತಾರೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಸೊ ಹಾಗೆ
ನಡುಮಲೆಯಲ್ಲಿ ಸಮಾಧಿಸ್ಥರಾದ ಸ್ಥಳದಲ್ಲಿ ಹಸು ಹಾಲನ್ನು ಕರೆಯುವ ಪವಾಡ, ಅನಂತರ ಜುಂಜೇಗೌಡನಿಂದ ಗದ್ದುಗೆಯ ನಿರ್ಮಾಣ. ನೋಡ್ರಿ, ಮಾದೇಶ್ವರರು ನೆಲೆಸಿದಂತಹ ಈ ಒಂದು ನಡುಮಲೆ ಪುಣ್ಯಕ್ಷೇತ್ರಕ್ಕೆ ಹಾಲಂಬಾಡಿ ಜುಂಜೇಗೌಡರಿದ್ದಂತಹ ಕಾಲದಲ್ಲಿ ಹಾಲಂಬಾಡಿ ಜುಂಜೇಗೌಡರ ಹಸು ನೋಡಿ ಹಾಲನ್ನು ನೈವೇದ್ಯವಾಗಿ ನೀಡ್ತಾ ಇದೆ. ಸೊ ಇವರೇ, ಅದಕ್ಕೂ ಮೊದಲೇ ಒಂದು ಇತಿಹಾಸ ಇದೆ. ಹಾಲಂಬಾಡಿ ಜುಂಜೇಗೌಡರು ಅವರ ಹಸುವನ್ನು ಹುಡ್ಕೊಂಬರೋದು, ಹಸು ಹೋಗಿ ಮಾದೇಶ್ವರಿಗೆ ಹಾಲು ಕೊಡೋದು, ಇದೆಲ್ಲ ಇದೆ, ಬೇಜಾನಿದೆ. ಅದನ್ನ ಸಿಂಪಲಾಗಿ ಶಾರ್ಟಾಗಿ ಇಲ್ಲಿ ಇತಿಹಾಸವನ್ನು ಅಳವಡಿಸಿರ್ತಾರೆ. ಸೊ ನಾವು ಈ ಒಂದು ಇತಿಹಾಸವನ್ನು ಇಲ್ಲಿ ಕಾಣಬಹುದು. ಇಲ್ಲಿ ಶ್ರೀ ಮಲೆಯ ಮಹದೇಶ್ವರರ ಪವಾಡಗಳನ್ನು, ಗುಣಗಾನವನ್ನು ಭಕ್ತಿಯಿಂದ ಆಡುತ್ತಾ ಪರಿಷೆಯಲ್ಲಿ ಪಾಲ್ಗೊಳ್ಳುವ ಕಂಸಾಳಿ ಇತ್ಯಾದಿ ಜನಪದ ಕಲಾವಿದರು. ಅದೇ ಇವತ್ತಿಗೂ ಸಹ ನಮ್ಮ ಒಂದು ಹಿಂದೂ ಧಾರ್ಮಿಕ ಪದ್ಧತಿಯಂತೆ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಈ ಒಂದು ಆಚರಣೆಗಳು ಇಂದಿಗೂ ಸಹ ನಡೀತಾ ಇದೆ, ಮುಂದಕ್ಕೂ ನಡಿಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಬಂಧುಗಳೇ. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಹೃದಯದ ಧನ್ಯವಾದ.